ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಮೈನಿಂಗ್ ಮಾಫಿಯಾ ಜೊತೆ ಅಧಿಕಾರಿಗಳ ಶಾಮೀಲು ಭಾಗ 4. ಆನೇಕಲ್ ತಾಲೂಕು ಕಸಬಾ ಹೋಬಳಿ ತಮ್ಮನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 23ರಲ್ಲಿ ಜಲ್ಲಿ ಕ್ರಷರ್ ಮಾಫಿಯಾ ಬಗ್ಗೆ ಹಿಂದಿನ ಎಪಿಸೋಡ್ಗಳಲ್ಲಿ ತಿಳಿಸುತ್ತಾ ಇಂದಿನ ಸಂಚಿಕೆಯಲ್ಲಿ ತಿಳಿಯಬಯಸುವುದೇನೆಂದರೆ ಸರ್ವೆ ನಂಬರ್ 23ರಲ್ಲಿ ಈಗ ಯಾವುದೇ ಸರ್ಕಾರಿ ಜಮೀನು ಉಳಿದಿರುವುದಿಲ್ಲ. ಕಾರಣ ಏನೆಂದರೆ ಈಗಾಗಲೇ ಬೇರೆ ಬೇರೆ ಉದ್ದೇಶಕ್ಕಾಗಿ ಸರ್ಕಾರದ ವತಿಯಿಂದ ಸರ್ಕಾರಿ ಗೋಮಾಳದ ಜಮೀನನ್ನ ಹಂಚಿಕೆ ಮಾಡಲಾಗಿರುತ್ತದೆ. ಆದರೆ ಸದರಿ ಜಮೀನಿನಲ್ಲಿ ರೈತರಿಗೆ ದರಖಾಸ್ತು ಮೂಲಕ ಮಂಜೂರಾಗಿದ್ದಂತಹ ಜಮೀನುಗಳನ್ನ ಪೋಡಿ ಮತ್ತು ದುರಸ್ತಿ ಮಾಡದೆ ಹಾಗೆಯೇ ಉಳಿಸಿಕೊಂಡಿರುತ್ತಾರೆ. ಈ ವಿಚಾರವಾಗಿ ಸ್ಥಳೀಯ ರೈತರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗಳನ್ನ ಸಂಪರ್ಕಿಸಿ ತಮ್ಮ ಅಳಲನ್ನ ತೋಡಿಕೊಂಡಿರುತ್ತಾರೆ. ಆದರೆ ಯಾವುದೇ ಇಲಾಖೆಯು ಅಂದರೆ ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಹಾಗೂ ಇತರ ಯಾವುದೇ ಜನಪ್ರತಿನಿಧಿಗಳು ಕೂಡ ಈ ಸರ್ವೆ ನಂಬರ್ 23ರಲ್ಲಿನ ರೈತರಿಗೆ ಅನುಕೂಲವಾಗುವಂತೆ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿರುವುದಿಲ್ಲ. ಬದಲಾಗಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಒಟ್ಟುಗೂಡಿ ರೈತರಿಗೆ ಸಹಾಯ ಮಾಡುವ ಬದಲು ಜಲ್ಲಿ ಕ್ರಷರ್ ಮಾಲೀಕರಿಗೆ ಅನುಕೂಲವಾಗುವಂತೆ ದಾಖಲೆಗಳನ್ನು ಸೃಷ್ಟಿಸಿಕೊಂಡಿರುವುದು ಬೆಳಕಿಗೆ ಬಂದಿರುತ್ತದೆ. ಈ ಬಗ್ಗೆ ಒಂದು ಉದಾಹರಣೆ. ತಮ್ಮನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 23ರ ಪೈಕಿ 1952-53ನೇ ಸಾಲಿನಲ್ಲಿ ದರಖಾಸ್ತುವಿನಲ್ಲಿ ಬುಡಗನ ಬೋವಿ ಎಂಬುವವರಿಗೆ 4 ಎಕರೆ ಜಮೀನನ್ನ ಮಂಜೂರು ಮಾಡಲಾಗಿದ್ದು, ಸದರಿ ಜಮೀನನ್ನ ಉಳುಮೆ ಮಾಡಿಕೊಂಡು ಬರುತ್ತಿದ್ದು ಸುಮಾರು 50ರಿಂದ 60 ವರ್ಷಗಳವರೆಗೂ ವ್ಯವಸಾಯ ಮಾಡುತ್ತಿದ್ದಂತಹ ಜಮೀನು ಪೋಡಿ ಮತ್ತು ದುರಸ್ತಿ ಮಾಡದೆ ಹಾಗೆಯೇ ವ್ಯವಸಾಯ ಮಾಡುತ್ತಿದ್ದಂತಹ ಜಮೀನಿನಲ್ಲಿ ಒಂದು ಜಲ್ಲಿ ಕ್ರಷರ್ ಘಟಕವನ್ನ ಈಗಾಗಲೇ ಸ್ಥಾಪಿಸಲಾಗಿರುವುದು ಸರಿಯಷ್ಟೇ. ಆದರೆ ಸದರಿ ಜಲ್ಲಿ ಕ್ರಷರ್ ಘಟಕಕ್ಕೆ ಯಾವುದೇ ಕಾನೂನಾತ್ಮಕ ಅನುಮತಿಗಳನ್ನ ನೀಡಿರುವುದಿಲ್ಲ. ಹೇಗೆಂದರೆ ಸರ್ವೆ ನಂಬರ್ 23ರ ಪೈಕಿ ಮಂಜೂರಾಗಿದ್ದಂತಹ ಸದರಿ 4 ಎಕರೆ ಜಮೀನಿಗೆ ಹೊಸ ನಂಬರ್ 23/P55 ಎಂದು ಪಹಣಿಯಲ್ಲಿ ನಮೂದಿಸಿ ಬಿ ಯಲ್ಲಪ್ಪ ಎಂಬ ವ್ಯಕ್ತಿಯ ಹೆಸರಿನಲ್ಲಿ ಖಾತೆ ಪಹಣಿ ಈಗಲೂ ಇದ್ದರೂ ಕೂಡ ಸದರಿ ವ್ಯಕ್ತಿಯ ಬಳಿಯಿಂದ ನಿನಗೆ ಬಾಡಿಗೆ ಕೊಡುತ್ತೇನೆ ಎಂದು ಹೇಳಿ ಅಗ್ರಿಮೆಂಟ್ ಮಾಡಿಕೊಂಡು ಆ ನಂತರ ಜಮೀನಿನ ಮಾಲೀಕರಿಗೆ ಬಾಡಿಗೆ ಕೊಡುವುದನ್ನ ತಪ್ಪಿಸಲು ಮತ್ತು 4 ಎಕರೆ ಜಮೀನನ್ನ ಕಬಳಿಸಲು ಉದ್ದೇಶಿಸಿ ತಮ್ಮ ರಾಜಕೀಯ ಬಲವನ್ನ ಉಪಯೋಗಿಸಿಕೊಂಡು ರೈತನಾದ ಮತ್ತು ಅಂಗವಿಕಲನಾದ ಶ್ರೀ ಬಿ ಯಲ್ಲಪ್ಪ ಎಂಬುವವರಿಗೆ ಮೋಸ ಮಾಡುವ ದೃಷ್ಟಿಯಿಂದ ಸದರಿ ಜಮೀನು ಸರ್ಕಾರಿ ಜಾಗದಲ್ಲಿ ಬರುತ್ತದೆ ಎಂಬಂತೆ ದಾಖಲೆಗಳನ್ನ ಅಧಿಕಾರಿಗಳ ಸಹಕಾರದೊಂದಿಗೆ ಸೃಷ್ಟಿಸಿಕೊಂಡಿರುತ್ತಾರೆ. ಹಾಗೂ ಸೃಷ್ಟಿಸಿದ ದಾಖಲೆಗಳಂತೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲೂ ಕೂಡ ಜನರಲ್ ಲೈಸೆನ್ಸ್ನಂತಹ ದಾಖಲೆಗಳನ್ನ ನಕಲು ಮಾಡಿರುತ್ತಾರೆ. ಈ ಬಗ್ಗೆ ಸಂಬಂಧಪಟ್ಟ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಸಹ ದೂರು ದಾಖಲಾಗಿರುತ್ತೆ. ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಪಿಡಿಒರವರು ದೂರು ನೀಡಿದ್ರೂ ಕೂಡ ಯಾವುದೇ ಕ್ರಮ ಜರುಗಿಸುವುದಿಲ್ಲ. ಸದರಿ ವಿಚಾರವಾಗಿ ಜಮೀನಿನ ಮಾಲೀಕರಾದ ಯಲ್ಲಪ್ಪ ಎಂಬುವವರು ಪೊಲೀಸ್ ವರಿಷ್ಠಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಚೇರಿಗೆ ದೂರನ್ನ ಸಲ್ಲಿಸಿರುತ್ತಾರೆ. ದೂರು ನೀಡಿದ್ದರೂ ಕೂಡ ಈ ಎಲ್ಲಾ ಕೃತ್ಯಗಳ ಹಿಂದೆ ಮತ್ತು ದೃಢೀಕರಣ ನೀವು ಕೊಟ್ಟಿದ್ದೀರಾ. ಜನರಲ್ ಲೈಸೆನ್ಸ್ ಅಂದರೆ ನಾನು ಬಂದ ಕೊಳ್ಳಿಲ್ಲ, ಹಿಂದೆ ಇದ್ದ ಬಾಡಿ ಏನೋ ಕೊಟ್ಟಿರ್ಬೇಕಲ್ಲ ಅಂದರೆ ಬೇರೆಯವರಿಗೆ. ಆ ಫೈಲ್ ಏನಂತಾನೆ ತೆಗೆದು ನೋಡಿಲ್ಲ, ನೀವು ಹೇಳೋ ಥರ ನೋಡಿಲ್ಲ. ಇಲ್ಲ, ನಾವು ಫೈಲ್ ತೆಗೆದು ನೋಡಿದ್ದಲ್ಲ, ಅವರು ಓನರ್ಶಿಪ್ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗೇನೋ ಓನರ್ಶಿಪ್ ಆಗಿದ್ದಾರೆ, ಹಿಂದೆ ಏನಾಗಿದ್ದಾರೆ ಅನ್ನೋ ವಿಚಾರಕ್ಕೆ ಹಿಂದೆ ಇದ್ದವ್ರು ಯಾರನ್ನ ಕೊಟ್ಟಿದ್ದೀರಾ ಏನೋ ಗೊತ್ತಿಲ್ಲ. ನಮ್ಮ ಪ್ರಶ್ನೆ ನೇರವಾಗಿ ಇಷ್ಟೇ ಸರ್, ನೀವು ಜನರಲ್ ಲೈಸೆನ್ಸು ದೃಢೀಕರಣ ಕೊಟ್ಟಿದ್ದೀರಾ ಇಲ್ಲ ಅಂತ. ಯಾರು? ನಾನು ಕೊಟ್ಟಿಲ್ಲ. ನಿಮ್ಮ ಪಂಚಾಯಿತಿಯಿಂದ? ನಾನು ಕೊಟ್ಟಿಲ್ಲ ಸರ್. ನೀವು ಬಂದಾಗಿಂದ ಕೊಟ್ಟಿಲ್ಲ? ನಾನು ಬಂದಾಗಿಂದ ಕೊಟ್ಟಿಲ್ಲ. ಅಂದರೆ ಟ್ಯಾಕ್ಸು ಇದುವರೆಗೂ ಕಲೆಕ್ಟ್ ಟ್ಯಾಕ್ಸ್ ಕೊಟ್ಟಿರಬೇಕು ಅಂದ್ಕೊಂಡಿದ್ದೀನಿ. ಟ್ಯಾಕ್ಸ್ ಅಡ್ಡಗೋಡೆ ಮೇಲೆ ದೀಪ ಇಡಬೇಡ್ರಿ. ಇವರು ಶ್ರೀನಿವಾಸ್ ಇದ್ದಾರಲ್ಲಿ ಇದು ಇವ್ರನ್ನ ಆ ಭಾಗದ ಬಿಲ್ ಕಲೆಕ್ಟರ್ ಕರೆದು ಕೇಳ್ತೀವಿ ಸರ್. ನಾವು ಅದು ನಿಮ್ಮ ಗಮನಕ್ಕೂ ಬಂದಿಲ್ಲ? ನಾವು ಅಲ್ಲಿ ಚಾಲು ಆಗಿದ್ರೆ ತಗೋತಾ ಇದ್ರಿ, ಚಾಲು ಮಾಡ್ತಾವ್ರೆ, ಈಗ ಮಾಡ್ತಾವ್ರೆ ಅನ್ನೋ ಒಂದು ಲೆಕ್ಕ. 3 ತಿಂಗಳಿಂದ ಚಾಲು ಆಗೈತಂದ್ರೆ ನಿಮ್ಮ ಗಮನ? 3 ತಿಂಗಳಿಂದ ಚಾಲು ಆಗೈತಂದ್ರೆ ಈಗ ಇದು ಅದು ಈ ವರ್ಕ್ ಮಾಡ್ತಾರಂತಲ್ಲ, ಏನೋ ಮಿಷಿನರಿಗಳು ಕೊಡಿಸ್ತಾ ಇದ್ದಾರೆ ಅಂತ
ಆ ಟೈಪ್. 3 ತಿಂಗಳಿಂದಾನೇ ರೈತರು ತಹಸೀಲ್ದಾರ್ ಹತ್ರ ಕೊಟ್ಟಿದ್ರು ಮಿಷಿನ್ ರನ್ ಆಗ್ತಾ ಇದ್ದಾವೆ, ಈ ಥರ ಇದು ತೊಂದರೆ ಆಗ್ತಾ ಇದೆ ಅಂತ ಕೊಡ್ತೀರಾ? ಆ ಮಾಹಿತಿ ನನಗೆ ಒಬ್ಬ ಅಧ್ಯಕ್ಷರಾಗಿ ನಿಮ್ಮ ಗಮನಕ್ಕೆ ಬಂದಿಲ್ಲ? ಆ ಮಾಹಿತಿ ನನಗೆ ಗೊತ್ತಿಲ್ಲ. ತಹಸೀಲ್ದಾರ್ ಅರ್ಜಿ ಕೊಟ್ಟಿದ್ದಾರೆ, ಅಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋ ವಿಚಾರ ಕೊಟ್ಟಿರಲಿಲ್ಲ. ಆ ಥರ ಏನೋ ನನಗೆ ಇದು ಗಮನಕ್ಕೆ ಬಂದಿದ್ರೆ ಅದನ್ನು ನಾನು ಕ್ರಮ ತಗೊಳ್ತೀನಿ ಸರ್. ಈಗಿನ ಆನಿಕಲ್ ಪುರಸಭೆ ಅಧ್ಯಕ್ಷರಾದ ಪದ್ಮನಾಭ ಅಲಿಯಾಸ್ ಪದ್ದಿ ಎಂಬುವವರ ಹೆಸರು ಕೇಳಿ ಬರ್ತಾ ಇದೆ. ಕಾರಣ ಏನೆಂದರೆ, ಈಗಾಗಲೇ ಸರ್ವೆ ನಂಬರ್ 23ರಲ್ಲಿ ವೆಂಚೂರಾ ಮೈನಿಂಗ್ ಎಂಬ ಹೆಸರಿನ ಜಲ್ಲಿ ಕ್ರಷರ್ ಘಟಕ ಚಾಲ್ತಿಯಲ್ಲಿದ್ದು, ಸದರಿ ಜಲ್ಲಿ ಕ್ರಷರ್ ಘಟಕಕ್ಕೆ ಪುರಸಭಾ ಅಧ್ಯಕ್ಷರಾದ ಪದ್ಮನಾಭ ಅಲಿಯಾಸ್ ಪದ್ದಿ ಎಂಬುವವರು ಮುಖ್ಯ ಪಾಲುದಾರರಾಗಿರುವುದು. ಇವರೊಟ್ಟಿಗೆ ನರೇಂದ್ರ ಬಾಬು, ಚೇತನ್ ಕುಮಾರ್ ಈ 3 ಜನರು ವೆಂಚೂರಾ ಮೈನಿಂಗ್ನ ಪಾಲುದಾರರೆಂದು ದಾಖಲೆಗಳ ಮೂಲಕ ತಿಳಿದು ಬಂದಿದೆ. ಇನ್ನು ಸ್ಥಳೀಯ ರೈತರ ಹೇಳಿಕೆಯಂತೆ ಪದ್ಮನಾಭ ಎಂಬುವವರು ಆನಿಕಲ್ ಟೌನ್ ಪುರಸಭಾ ಅಧ್ಯಕ್ಷರಾಗಿದ್ದು, ಸದರಿ ಜಮೀನಿನ ಮಾಲೀಕರು ಅಥವಾ ಸುತ್ತಮುತ್ತಲಿನ ಜಮೀನಿನ ಮಾಲೀಕರು ಜಲ್ಲಿ ಕ್ರಷರ್ ಘಟಕದಿಂದ ಹೊರಸೂಸುವ ಧೂಳಿನಿಂದ ತಮ್ಮ ಜಮೀನುಗಳಲ್ಲಿ ಬೆಳೆದಿರುವ ವ್ಯವಸಾಯದ ಬೆಳೆಗಳು ನಾಶವಾಗಿದ್ದು, ಈ ಬಗ್ಗೆ ಸದರಿ ಪದ್ಮನಾಭ ಅಲಿಯಾಸ್ ಪದ್ದಿ ಎಂಬುವವರನ್ನ ಕೇಳಲು ಹೋದರೆ ಸ್ಥಳೀಯ ಕೆಲವು ಗೂಂಡಾಗಳನ್ನ ಕಳುಹಿಸಿ ಸುತ್ತಮುತ್ತಲಿನ ರೈತರಿಗೆ ಜೀವ ಬೆದರಿಕೆ ಹಾಕುತ್ತಿರುವುದು ಬೆಳಕಿಗೆ ಬಂದಿರುತ್ತದೆ. ಸರ್ ಬರೀ ಡಸ್ಟೇ ಇದೆ. ಡಸ್ಟ್ ಇದ್ರೆ ಹಸು ತಿನ್ನಲ್ವಾ? ಇಲ್ಲ ಸರ್, ಡಸ್ಟ್ ಇದೆ, ಹಸು ತಿನ್ನಲ್ಲ ಇದು. ಹಸುಗೆ ಹಾಕಿದ್ರೆ ಹಂಗೆ ಬಿಡುತ್ತೆ ನೋಡಿ, ಇದೆಲ್ಲ ತಗೊಂಡೋಗಿ ಹಾಕ್ಬೇಕು. ಗಿಡ ಎಲ್ಲ ಅನ್ಸಿದೆ ಫುಲ್ ಡಸ್ಟ್ ಹಂಗೆ ಇದೆ. ಅದು ಹಸುಗಳು ತಿಂತಾ ಇಲ್ಲ, ತಗೊಂಡೋಗಿ ಹಾಕಿ ಸುಮ್ಮನೆ ವೇಸ್ಟ್. ಹಸುಗಳು ತಿನ್ನಲ್ಲ, ಕೇಳೋಕಾದ್ರೆ ಜೌರ್ಜನ್ನು ನೀರು ಹಾಕೊಂಡು ನೋಡಿ ಒಳಗಡೆ ಏನು ಬತ್ತೆ, ನೀನು ಪ್ಲಾಂಟ್ ಒಳಗಡೆ ಏನು ಬತ್ತೆ ಅಂತ. ಪ್ಲಾಂಟ್ ಒಳಗೆ ಬರಬೇಡಲೇ, ನಿನ್ನ ಜಮೀನೊಳಗೆ ನೀನು ಮಾತಾಡ್ಕೊಳ್ಳೋ, ಏನೋ ನಿನ್ಗೆ ಹತ್ರ ಕೆಲಸ ಅಲ್ಲಿ. ಯಾರು ಹಂಗಂದಿತ್ತು? ಅವರ ಪತ್ಯಣ್ಣೆ ಅವರಂತೆ. ಪತ್ಯಣ್ಣೆ ಇರ್ಬೋದು, ಪತ್ಯಣ್ಣೆ ಗೌರ್ಮೆಂಟ್ ದುಡ್ಡು ಕಟ್ಟಿ ನೋಡ್ತಾ ಇರೋದು, ನಾವೇನು ಹಂಗೇನಲ್ಲ ಅಂತ ಕೇಳ್ತಾರೆ. ಗೌರ್ಮೆಂಟ್ ಕಾಸು ಕಟ್ಟಿದ್ದೀರಿ ನಾವು, ನಮ್ಮ ಪ್ಲಾಂಟ್ ಇಲ್ಲ ಒಳಗೆ ಏನಕ್ಕೆ ಬರ್ತೀರಾ ನೀವು? ಪ್ಲಾಂಟ್ ಇಂದ ಒಳಗೆ ಹೋಗ್ಬಾರ್ದಂತೆ. ಅವ್ರ ಪ್ಲಾಂಟ್ ಇಂದ ಒಳಗೆ ಪ್ಲಾಂಟ್ ಒಳಗಡೆ ಬರೋದು ಸರ್. ಅವರು ಅವ್ರ ಪ್ಲಾಂಟ್ ಒಳಗಡೆ ಡಸ್ಟ್ ಇಟ್ಕೊಳ್ಳಿ. ಅವರು ಬಂಡವಾಳ ಹಾಕಿದ್ದಾರೆ, ಅವ್ರ ಪ್ರೆಷರ್ ನಮ್ಗೆ ತೊಂದರೆ ಇಲ್ಲ. ನಮ್ಮ ಹೊಲದಲ್ಲಿ ಏನು ಧೂಳು ಬರ್ಬಿಡ್ದಲ್ಲ, ಅವ್ರು ಏನಾದ ಪ್ಯಾಕಿಂಗ್ ಮಾಡ್ಕೊಂಡು ಡಸ್ಟ್ ಬಿಡ್ದಿರ ಅವ್ರು ಏನು ಬೇಕೋ ಮಾಡ್ಕೊಳ್ಳಿ. ನಮ್ಮ ಹೊಲದ ಏನು ಡಸ್ಟ್ ಬಿಡ್ತಾರೆ? ನಾವು ಹೋದ್ರೆ ನಮ್ಮ ಪ್ಲಾಂಟ್ ಬರಬೇಡಿ ನೀವು ಆಚೆ ಹೋಗ್ರಿ ಅಂದರೆ ಒಂದು ನಮ್ಮ ಹೊಲದ ಡಸ್ಟ್ ಹೆಂಗೆ ಬಿಡ್ತಾರೆ? ಗೌರ್ಮೆಂಟ್ಗೆ ಅವರು ಟ್ಯಾಕ್ಸ್ ಕಟ್ಕೊಂಡಿದ್ರೆ ಅವ್ರು ಬಂಡವಾಳ ಅವ್ರು ಏನೋ ಮಾಡ್ಕೊಳ್ಳಿ. ನಾವು ಬರೋದು ನೋಡಿ, ಇದು 4 ದಿನದಿಂದ ಜ್ವರ ಬಂದು ಇವಾಗ ಇದನ್ನ ಆಪ್ರೇಷನ್ ಮಾಡಿಸ್ಬೇಕು ಅಂತಿದ್ದ, ಆಪ್ರೇಷನ್ ಮಾಡಿರ್ತೀನಿ. ಕಾಲು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ, ಹೊಟ್ಟೆ ಒಂದು ಕಿತ ಮಾಡಿಸ್ಕೊಂಡಿದ್ದೀನಿ. ಈ ಧೂಳು ತಿಂದು ಇವ್ರು ಬಂದಾಗಿನಿಂದ ನಮ್ಮ ಬಲ್ ಬಾಧೆ ಆಗೋಗ್ಬಿಟ್ಟಿದೆ ಸರ್. ನಮ್ಗೆ ಯಮನ್ ಕಷ್ಟ. ನೀವು ರಕ್ಷಣೆ ಕೊಡಿಲ್ಲ ಅಂದರೆ ನಾನು ಇದನ್ನು ನೋಡ್ಬಿಟ್ಟು ಪ್ರಾಣ ತಗೊಂಡು ವಿಷ ತಗೊಂಡು ಸಾಯ್ಬೇಕಾಗ್ತಿದೆ ಸರ್. ಈ ಸತಿ ಅಂಥ ವ್ಯವಸ್ಥೆ ಆಗೋಗ್ಬಿಟ್ಟಿದೆ ಸರ್. ನಾನು 2-3 ವರ್ಷದಿಂದ ನಾನು ಇದೇ ನಮಗೆ ಬಲ್ ಬಾಧೆ ಕೊಡ್ತಾವ್ರೆ ನಂಗೆ. ಏನಿಲ್ಲ ನೋಡು, ಈಗ ದನನೂ ತಿನ್ನಲ್ಲ ಈ ಮಣ್ಣನ್ನ. ಆ ಮೂಗ್ತೀವ ಇದೆ. ವೆಂಚೂರಾ ಮೈನಿಂಗ್ಸು ನಿಮ್ಮದೇನಾ ಸರ್? ಅದು ತಮಿಳ್ನಾಡಿನಲ್ಲಿ ವೆಂಚೂರಾ ಮೈನಿಂಗ್ಸ್ ಅಲ್ಲ, ಅದನ್ನು ಅವರು ಹೇಳ್ತಾ ಇದ್ರು. ಪುರಸಭೆ ವಿಚಾರ ಮಾತಾಡ್ತೀವಿ, ಆಚೆ ಕಡೆ ಬೇರೆ ಅಲ್ಲ ಸರ್. ಈಗ ನಿಮ್ಮ ನಾಯಕರು ಬರ್ತಾರೆ, ಯಾವುದೋ ಕಾರ್ಯಕ್ರಮಕ್ಕೆ ಬರ್ತಾರೆ, ಬಂದಾಗ ನಾವು ಅವ್ರದ್ದು ಬೇರೆ ವಿಚಾರ ಎಲ್ಲ ಮಾತಾಡ್ತಾರಲ್ಲ, ನೀವೇ ಯಾಕೆ ಮಾತಾಡಲ್ಲ? ಒಂದು ಸ್ಥಾನ ಐತೆ, ಈ ಚೇರ್ಗೆ ಸ್ಥಾನಕ್ಕೆ ಗೌರವ ಕೊಡಬೇಕು. ಅಂದರೆ ಈಗ ನೀವು ಉತ್ತರ ಕೊಡಲ್ಲ ಅಂತೀರಾ? ನಾನು ಆಚೆ ಕೊಡ್ತೀನಿ. ಈ ಸ್ಥಾನಕ್ಕೆ ಗೌರವ ಎಷ್ಟು ಕೊಡಬೇಕು ನಾನು ಅಷ್ಟು ಕೊಡ್ತೇನೆ. ಹೊರಗಡೆ ಉತ್ತರ ಕೊಡ್ತೀರಾ ಸರ್? ಅದಕ್ಕೆ ಬೇರೆ ಥರ ತರಲೆ ಮಾಡೋದು, ಬೇರೆ ಮಾತಾಡೋದು ಸರಿ ಹೋಗಲ್ಲ, ಸಮಂಜಸ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಉತ್ತರ ಹೊರಗಡೆ ಕೊಡ್ತೀರಾ ಸರ್ ಇದಕ್ಕೆ? ಈ ಬಗ್ಗೆ ಸುತ್ತಮುತ್ತಲಿನ ರೈತಾಪಿ ವರ್ಗದವರು, ಗ್ರಾಮಸ್ಥರು, ಸಂಬಂಧಪಟ್ಟ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಕಚೇರಿಗೆ ಘಟಕವನ್ನ ಈ ಕೂಡಲೇ ನಿಲ್ಲಿಸಬೇಕಾಗಿ ಕೋರಿ ಮನವಿ ದೂರುಗಳನ್ನು ಸಲ್ಲಿಸಿರುತ್ತಾರೆ. ಬೇಕು ನಮ್ಗೆ ಅಂತ ಕರೀಲಿ ಅವ್ನ, ನಾನೇ ಬರ್ತಾ ಇದ್ದೀನಿ. ನಮ್ಮ ದುಡ್ಡು ಕೇಳಿದ್ರು ಸರ್. ಈಗ ಮೊದಲು ದುಡ್ಡು ಕೊಟ್ರೆ ಇವರು
ಅದು ನಾವೇನಾರ ದುಡ್ಡು ಕೊಟ್ರೆ ಇವ್ರು ಕರೆಕ್ಟ್ ಆಗಿರ್ತೈತೆ, ದುಡ್ಡು ಈಗ ಬರಲ್ಲ. ಸರ್ ಈಗ ಅವ್ರೇನು ಹೇಳ್ತಾ ಇರೋದು ಅಂತಂದರೆ ಅವ್ರು ಕ್ರೆಷರ್ ಮಾಡಿಕೊಡೋದ್ರಿಂದ ನಮಗೇನು ತೊಂದರೆ ಇಲ್ಲ. ಒಂದೇನಂದ್ರೆ ನಮ್ಮ ಬೆಳೆ ಮೇಲೆ ಡಸ್ಟ್ ಎಲ್ಲ ಬಿದ್ದು ಇದಾಗ್ತಾ ಇದೆ ನೋಡಿದ್ರೆ. ಈಗ ಲಾರಿ ಎಲ್ಲ ಓಡಾಡುತ್ತಲ್ಲ ಬೆಳಗಿನ ಸಾಯಂಕಾಲದವರೆಗೂ. ಅವ್ರು ಅದಕ್ಕೇನು ಹೇಳ್ತಾರೆ ಅಂದರೆ ನೀರು ಹಾಕ್ತಾ ಇದ್ರೆ ಸರ್ ಆ ಲಾರಿದೇನ ಡಸ್ಟ್ ಬಂದರೆ ತೋರಿಸ್ರಿ ಅಂತ ಅವ್ರು ಹೇಳ್ತಾರೆ. ನಾವು ಆಮೇಲೆ ಮತ್ತೆ ಆ ಲಾರಿಯಲ್ಲಿ ಡಸ್ಟ್ ಬಂದರೆ ಪಕ್ಕದಲ್ಲಿರೋ ಒಂದ್ ಲಾರಿ ಹೋಗುತ್ತಲ್ಲ ಅಲ್ಲಿ ನೀವು ನಿಂತ್ಕೊಂಡು ತಗೊಂಡಿದ್ದೀನಿ ವಿಡಿಯೋ ತಗೊಂಡಿದ್ದೀನಿ ಅಲ್ವಾ, ತಗೊಂಡಿದ್ದೀನಿ. ಧೂಳು ಬರಲ್ಲ ಇವ್ರಿಗೆ. ಅವ್ರೇನು ಹೇಳ್ತಾರೆ ಆ ಲಾರಿದು ನೀರು ಹಾಕ್ಕೊಂಡ್ಮೇಲೆ ಪಕ್ಕದಲ್ಲಿ 1 ಕಿಲೋಮೀಟ್ರ್ ಒಂದು ಎಕರೆ ಅರ್ಧ ಎಕರೆ ತನಕ ಡಸ್ಟ್ ಬರುತ್ತೆ. ಆಮೇಲೆ ಮುಂದಕ್ಕೂ ಬರಬೇಕು ಅಂತಂದರೆ ದೊಡ್ಡ ಇದ್ರದಲ್ವ ಸರ್ ಅಂತ ಅವ್ರು ಹೇಳ್ತಾರೆ. ಹೌದು, ಅದನ್ನೇ ಹೇಳ್ತಾರೆ. ಈಗ ಒಂದೇ ಜಮೀನಲ್ಲ ಸರ್, ಈಗ ಅಲ್ಲಿ ಪಕ್ಕದಲ್ಲಿ ಕ್ರೆಷರ್ ಓಡುತ್ತಲ್ಲ, ಈಗ ಒಂದ್ 2 ದಿವಸದಲ್ಲಿ ಇನ್ನೊಂದು ಕ್ರೆಷರ್ ಆಗುತ್ತೆ. SRT ಅವ್ರದ್ದು ಓಡ್ತೈತೆ, ಆಗ ಧೂಳು ಬರಲ್ಲ ಇವ್ರಿಗೆ. ಇವ್ರದ್ದು ಜಾಗ ಇದೆ ನೋಡಿ. ಇಲ್ಲ ಅದೇನೋ ಡಸ್ಟ್ ಬರೋದಂಗೆ ಏನಾದರೂ ಇದೇನಾದ್ರು ಮೆಸ್ಲೀಸ್ ಏನೋ ಕಟ್ಕೊಂಡು ಇದು ಮಾಡ್ಕೊಂತಾರೆ ನೋಡ್ರಿ ಅಷ್ಟೇ. ಜಾಗ ಏನಿದೆ ಅದೇ B1 ಆಗಿದೆ, ಅಲ್ಲೇ ಕ್ರೆಷರ್ ಬರುತ್ತೆ. ಅವಾಗ ಏನ್ ಮಾಡ್ತಾರಂತೆ, ಅಲ್ಲೇ ಇವ್ರ ಜಾಗ ಇದೆಯಲ್ಲ ಅದೇ ಜಾಗದಲ್ಲೇ ಕ್ರೆಷರ್ ಬರುತ್ತೆ ಇನ್ನು ಸ್ವಲ್ಪ ದಿವಸದಲ್ಲೇ. ಪಕ್ಕದಲ್ಲೇ, ಬೇರೆ ಎಲ್ಲೂ ಅಲ್ಲ. ಇವ್ರ ಜಮೀನ್ ಏನಿದೆ ಶ್ರೀನಿವಾಸ್ ಅಲ್ವಾ ಲ್ಯಾಂಡ್? ಹಾಂ ಶ್ರೀನಿವಾಸ್ ಅಂತ ಸರ್ವೆ ನಂಬರ್ ಏನು 236 ಎಲ್ಲ ಅದು ಅದೇ ಕೇಳ್ತಾ ಇರೋದು. ಈಗ ಆಲ್ರೆಡಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಸರ್, ನಮ್ಗೆ ಡಸ್ಟ್ ಬರೋದು ನಿಲ್ಸಲಿ ಸಾಕು, ನನಗೇನೇನು ತೊಂದರೆ ಇಲ್ಲ. ಎಲ್ಲ ನಿಲ್ಸ್ಬಿಡ್ಲಿ ಬಿಡಿ ಸರ್, ನನಗೇನಿಲ್ಲ. ನಾನು ಅದಕ್ಕೆ ರೆಡಿ ಇದೀನಿ. ನಾನು ಅವ್ರು ಹೇಳ್ತಾ ಇರೋದು ಕ್ರೆಷರಿಂದ ತೊಂದರೆ ಅಂತ ಅವ್ರು ಹೇಳ್ತಾ ಇರೋದು ಸರ್. ಲಾರಿಗಳಿಂದ ಡಸ್ಟ್ ಬರ್ತೈತೆ ಅಂತ ನಾವು ಕೇಳಿದ್ರೆ ಅವ್ರು ಲಾರಿಯಿಂದ ಬರೋ ಡಸ್ಟ್ಗೆ ನೀರು ಹಾಕ್ತಾರೆ ಸರ್, ಇಲ್ಲಿಂದ ಬರೋದು ಮೇಲೆಯಿಂದ ಬರೋದಕ್ಕೆ ಏನ್ ಹಾಕ್ತಾರೆ ಸರ್ ಅಂತ ಅವ್ರು ಕೇಳ್ತಾ ಇದ್ದಾರೆ. ಪದ್ಮನಾಭ ಅವ್ರ ಕ್ರಷರ್ ಇಂದ ಮಾತ್ರ ಧೂಳು ಬರ್ತೈತೆ, ಮಿಕ್ಕಿದ ಯಾವ ಕ್ರಷರ್ ಇಂದ ಅವ್ರಿಗೆ ಧೂಳು ಬರಲ್ಲ, ಲಾರಿಯಿಂದ ಏನೂ ಬರಲ್ಲ ಅವ್ರಿಗೆ. ಪದ್ಮನಾಭ ಅವ್ರು ಮಾತ್ರ ಒಂದ್ ಪೈಪ್ ಹಾಕಿ ಅವ್ರ ಜಮೀನಿಗೆ ಬಿಟ್ಬಿಟ್ಟಿದ್ದೀನಿ ನಾನು ಧೂಳು ಬರಕ್ಕೆ ಅಲ್ವಾ. ಇಲ್ಲ ಅಲ್ಲಿ ಕ್ರೆಷರ್ಗಳಲ್ಲಿ ದೂರ ಇದೆ, ಹತ್ತತ್ರನೇ ಇದಾವ ಸರ್ ಇದು ನಿಮ್ಮ ಕ್ರೆಷರ್ ಇಂದ ಮುಂದಕ್ಕೆ? ಮುಂದೆಗಡೆ ನಿಮ್ಗೆ ತೋರಿಸ್ತೀನಿ ಬಂದ್ರೆ 4 ನಿಮಿಷ ನಾನೇ ಬರ್ತಾ ಇದ್ದೀನಿ, ನಾನೇ ತೋರಿಸ್ತೀನಿ ಎಲ್ಲೆಲ್ಲಿ ಧೂಳು ಬರುತ್ತೆ, ಎಲ್ಲೆಲ್ಲಿ ಕ್ರೆಷರ್ ಆಗುತ್ತೆ ಅಂತ. ಅವೆಲ್ಲ ಇಲ್ಲ ಈಗ ಅವ್ರೇನು ಹೇಳ್ತಾರೆ, ಮೆಸ್ಕೀಸ್ ಏನೋ ಕಟ್ಕೊಂಡು ಏನಾದ್ರು ಒಂದು ಇದು ಮಾಡ್ಬಿಡಿ ಸರ್, ಇನ್ನು ಅದೊಂದು ಕ್ಲಿಯರ್ ಆಯ್ತಂದ್ರೆ ಏನು ಇದೆಯಲ್ಲ. ಮಾಡೋಣ, ಅದನ್ನ ಕೇಳೋ ರೀತಿಯಲ್ಲಿ ಕೇಳಿದ್ರೆ ಏನೋ ಮಾಡೋಣ. ನೀವು ಕೇಳೋ ರೀತಿಯಲ್ಲಿ ಕೇಳಿದ್ರೆ ದೌರ್ಜನ್ಯ ಮಾಡ್ತೀರಾ ಅಂತ ಅವ್ರು ಹೇಳ್ತಾರೆ. ಯಾರು ಇವ್ರು ದೌರ್ಜನ್ಯ ಮಾಡೋದು? ಹೋದ್ರೆ ಒಳಗಡೆ ಹೋದ್ರೆ ಫುಲ್ ದೌರ್ಜನ್ಯ ಮಾಡ್ತಾರೆ ಅವ್ರು. ಕೇಳಿ ಇವರು ಹೇಳ್ತೀನಿ ಕೇಳಿ, ನಮ್ದೆಲ್ಲ ದೌರ್ಜನ್ಯ, ಇವ್ರದ್ದು ದೌರ್ಜನ್ಯ. ರೋಲ್ ಕಾಲ್ ಮಂತ್ಲಿ ಕೊಡ್ಬೇಕು ಇವ್ರಿಗೆ, ಮಂತ್ಲಿ ಕೊಟ್ಟಿಲ್ಲ ಅಂದ್ರೆ ಇವೆಲ್ಲ ಧೂಳು ಬಂದ್ಬಿಡ್ತೈತೆ, ಎಲ್ಲ ಬಂದ್ಬಿಡ್ತೈತೆ ಇವ್ರಿಗೆ. ಕಾಸು ಕೊಟ್ರೆ ಏನೂ ಬರಲ್ಲ ಸರ್. ಅವ್ರು ಹೇಳ್ತಾರೆ ನಾವು ಕ್ಯಾಸೆ ಕೇಳಿಲ್ಲ ಸರ್ ಅಂತ ಹೇಳ್ತಾರೆ ಅವರು. ವರ್ಷಕ್ಕೆ ಇಷ್ಟು ಅಂತ ದುಡ್ಡು ಕೊಟ್ಬಿಟ್ರೆ ಧೂಳೇ ಬರಲ್ಲ ಇವ್ರಿಗೆ. ಎಲ್ಲ ಅಲ್ಲಿ ನೀರ್ ಹಾಕೊಂಡು ಅದ್ರ ಪಾಡ್ಗೆ ಹೋಗ್ಬಿಡ್ತೈತೆ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇವೆಲ್ಲ ಬಂದ್ಬಿಡ್ತವೆ ಎಲ್ಲ. ಇವ್ರೊಬ್ರದ್ದು ಎಲ್ಲ ಅಲ್ಲಿರೋರ್ದೆಲ್ಲ ಇದೇ ಕತೆ ಅಲ್ಲಿ. ಏನ್ ಸರ್ ಏನೋ ನೋಡ್ಕೊಂಡು ಬಗೆಹರಿಸ್ಕೊಳ್ಳಿ ಸರ್. ಇಲ್ಲ ಈಗ ಅಲ್ಲೇ ಹೋಗ್ತಾ ಇದೀನಿ, ಅಲ್ಲಿಗೆ ಹೋಗ್ತೀನಿ. ಹೋಗ್ಬಿಟ್ಟು ಅವ್ರೇನ ಮೆಶ್ ಕಟ್ಕೊಂಡ್ರೆ ಕ್ಲಿಯರ್ ಆಗುತ್ತೆ ಅಂತ ನಂಗಿದ್ರೆ ಮೆಶ್ ಕಟ್ಕೊಂಡ್ಬಿಡಿ. ಅಷ್ಟು ಮಾಡಿದ್ರೆ ನಿಮ್ಗೆ ಮಿಷಿನ್ ಏನು ದೊಡ್ಡದೇನೋ ಆಗಲ್ಲ. ಪ್ಲಾಸ್ಟಿಕ್ ಹಾಕ್ಬೇಕಾ, ರೇಕ್ಸ್ ಹಾಕ್ಬೇಕಾ, ಎಲ್ಲ ಹಾಕೋಣ. ಏನ್ ದೊಡ್ಡ ವಿಚಾರ ಅಲ್ಲ, ಮಾಡೋಣ ಅಷ್ಟೇ. ನಾವು ಅದೊಂದು ಹಾಕೊಂಡ್ರೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರೆ ಅದೊಂದು ಕಟ್ಕೊಂಡ್ಬಿಡ್ರಿ. ನೀವು ಸುಮ್ಮನೆ ಅವರು ಮಾತಾಡೋದೇನು ಇರಲ್ಲ, ನೀವು ಮತ್ತೆ ಅವ್ರ ಹತ್ರ ಇದು ಮಾಡ್ಕೊಳೋದೇನು ಇರೋದಿಲ್ಲ. ಅದನ್ನ ಮಾಡೋಣ. ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ಅದು ಇಲ್ಲಿ ಧೂಳು ಬರ್ತದೆ ನನಗೆ ಅರ್ಥ ಆಗಿಲ್ಲಲ್ಲ. ಇಲ್ಲ ಇದ್ರಲ್ಲೆಲ್ಲರೂ ಗಿಡಗಳ ಮೇಲೆಲ್ಲ ಕೂತಿದ್ದೆ, ನಾವು ವಿಡಿಯೋ ಮಾಡ್ಕೊಂಡ್ವಿ. ಸುಮಾರು ಒಂದು ರೋಡಿಂದ 3 ಎಕರೆ 4 ಎಕರೆ ತನಕ ಡಸ್ಟ್ ಇದೆ. ಅವ್ರು ಅದನ್ನ ತೋರಿಸ್ತಾ ಇದ್ದಾರೆ. ಹೇಳೋದೇನು ಗೊತ್ತಾ, ಸರ್ಕಾರದಿಂದ ನಮಗ್ ಲೀಸ್ ಕೊಟ್ಟಿದ್ರಲ್ವಾ ಅಲ್ವಾ, ನಾವ್ ಫೀಸ್ ಕಟ್ಟಿದೀವಲ್ಲ, ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿದೀವಲ್ಲ. ನಾವ್ ಏನಾದ್ರು ಕಳ್ತನ ಮಾಡ್ತಾ ಇದ್ರೆ ಇಲ್ಲಪ್ಪ ಅವ್ರು ನಾವು ಕಳ್ತನ ಮಾಡ್ತಾ ಇದೀವಿ, ತೊಂದರೆ ಕೊಡ್ತಾ ಇದೀವಿ ಅಂತ ಹೇಳ್ಬೋದು. ಅಲ್ಲ ಅವರು ಆ ಥರ ಏನು ಹೇಳ್ತಾರೆ, ಕಳ್ತನ ಮಾಡ್ತಾ ಇದ್ರೆ ಇಲ್ಲಿಗೆಲ್ಲ ಮಾಡ್ತಾ ಇದ್ರೆ ಅಂತ ಅವರು ಏನು ಹೇಳ್ತಾ ಇಲ್ಲ. ಡಸ್ಟ್ ಒಂದು ಬರ್ತಿದೆ, ಡಸ್ಟ್ ಒಂದು ಅವಾಯ್ಡ್ ಮಾಡಿಸ್ಕೊಂಡ್ರೆ ಸಾಕು ಸರ್. ನಮ್ಗೆ ಅವ್ರ ಪಾಡ ಅವ್ರು ಏನೋ ಮಾಡ್ಕೊಂಡು ನಮಗೂ ಅದಕ್ಕೆ ಕೆಲಸ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಇಲ್ಲ ಅದಕ್ಕೆ ಅಲ್ಲೇ ಹೋಗ್ತಾ ಇದ್ದೆ ನಾನು. ಅದಕ್ಕೆ ನಮ್ಗೆ ಯಾರು ಇವ್ರು ಆನಂದ್ ಅವರ ಕೂಡ ನಾನೇ ಮಾತಾಡ್ತೀನಿ. ಸರಿ ಸರ್, ಬಂದು ನೋಡಿ ಅದೇನೋ ಕ್ಲಿಯರ್ ಮಾಡ್ಕೊಳ್ಳಿ ಸರ್. ಸರಿ 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 ಸರಿ. ಆದರೂ ಸಹ ಯಾವುದೇ ಒಂದು ಇಲಾಖೆಯ ಅಧಿಕಾರಿಗಳು ಕೂಡ ಸದರಿ ಜಲ್ಲಿ ಕ್ರಷರ್ ಘಟಕವನ್ನ ತಡೆದು ನಕಲಿ ದಾಖಲೆಗಳನ್ನ ಸೃಷ್ಟಿಸಿಕೊಂಡು ಜಲ್ಲಿ ಕ್ರಷರ್ ಘಟಕವನ್ನ ನಡೆಸುತ್ತಿರುವ ಆನೇಕಲ್ ಟೌನ್ ಪುರಸಭಾ ಅಧ್ಯಕ್ಷನಾದ ಪದ್ಮನಾಭ ಅಲಿಯಾಸ್ ಪದ್ದಿ ಹಾಗೂ ಇವರ ಪಾಲುದಾರರು ಎಂಬುವವರ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮ ಜರುಗಿಸುವುದಿಲ್ಲ. ಕಾರಣವೇನೆಂದರೆ ಸದರಿ ವ್ಯಕ್ತಿಯು ಈಗಿನ ಹಾಲಿ ಸಂಸದರಾದ ಡಿಕೆ ಸುರೇಶ್ ಹಾಗೂ ಸ್ಥಳೀಯ
ಶಾಸಕರಾದ ಶಿವಣ್ಣರವರ ಜೊತೆಯಲ್ಲಿ ಗುರುತಿಸಿಕೊಂಡು ಅಧಿಕಾರಿಗಳ ಬಳಿ ವ್ಯವಹಾರವನ್ನ ಕುದುರಿಸಿ ಅನುಭವದಲ್ಲಿದ್ದ ರೈತರನ್ನ ಗೂಂಡಾಗಿರಿ ಮಾಡಿ ಒಕ್ಕಲೆಬ್ಬಿಸಿ ದೌರ್ಜನ್ಯದಿಂದ ಜಲ್ಲಿ ಕ್ರಷರ್ ಘಟಕವನ್ನ ನಡೆಸುತ್ತಿದ್ದಾರೆ. ಈ ವಿಚಾರವಾಗಿ ಸಂಬಂಧಪಟ್ಟ ಇಲಾಖೆಗಳು ಅಂದರೆ ತಹಶೀಲ್ದಾರ್ ಕಾರ್ಯಾಲಯ, ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಮತ್ತು ಹಿರಿಯ ಭೂವಿಜ್ಞಾನಿರವರ ಕಾರ್ಯಾಲಯಗಳಲ್ಲಿ ದೂರನ್ನ ಸಲ್ಲಿಸಿದರೂ ಯಾವುದೇ ಅಧಿಕಾರಿಗಳು ವೆಂಚೂರಾ ಮೈನಿಂಗ್ ಸಂಸ್ಥೆಯ ಮೇಲೆ ಅಥವಾ ಸಂಸ್ಥೆಯ ಪಾಲುದಾರರ ಮೇಲೆ ಆಗಲಿ ಯಾವುದೇ ಕ್ರಮ ಜರುಗಿಸದೇ ಇರುವುದು ಕಂಡುಬರುತ್ತದೆ. ವೆಂಚೂರಾ ಮೈನಿಂಗ್ ಅವರು ಬೇರೆ ಕಡೆ ಇರುವಂತಹ ಒಂದು ಸಿ ಫಾರ್ಮ್ ಎಂಬ ಕ್ರಷರ್ ಘಟಕ ಲೈಸೆನ್ಸ್ ಅನ್ನ ತಂದು ಯಲ್ಲಪ್ಪ ಎಂಬುವರ ಜಮೀನಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸೃಷ್ಟಿಸಿ ಈ ಹಿಂದೆ ಹಿರಿಯ ಭೂವಿಜ್ಞಾನಿ ಬೆಂಗಳೂರು ದಕ್ಷಿಣರವರು ಅಕ್ರಮ ಜಲ್ಲಿ ಕ್ರಷರ್ ಎಂದು ಮುಟ್ಟುಗೋಲು ಹಾಕಿಕೊಂಡಿದ್ದಂತಹ ಕ್ರಷರ್ ಘಟಕವನ್ನ ಮರುಚಾಲ್ತಿಗೊಳಿಸಲು ಅಧಿಕಾರಿಗಳ ಸಹಕಾರದೊಂದಿಗೆ ಜಮೀನಿನ ದಾಖಲೆಗಳನ್ನ ಸರ್ಕಾರಿ ಜಾಗ ಎಂಬಂತೆ ದಾಖಲೆಗಳನ್ನ ತಿಳಿಸಿರುತ್ತಾರೆ. ಈ ಎಲ್ಲಾ ಕೃತ್ಯಗಳ ಹಿಂದೆ ಆನೇಕಲ್ ಪುರಸಭೆ ಅಧ್ಯಕ್ಷರಾದ ಪದ್ಮನಾಭ ಅಲಿಯಾಸ್ ಪದ್ದಿ ಹಾಗೂ ಪಾಲುದಾರರು ಎಂಬುವವರು ಅಧಿಕಾರಿಗಳನ್ನ ಮನವೊಲಿಸಿ ರಾಜಕೀಯ ಪ್ರಭಾವ ಬೀರಿ ಅಥವಾ ಹಣದ ಆಮಿಷ ತೋರಿಸಿ ಕಾನೂನು ಬಾಹಿರವಾಗಿ ಇಷ್ಟೆಲ್ಲಾ ನಡೆಸ್ತಾ ಇದ್ರು ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಕಂಪ್ಲೇಂಟ್ಗಳನ್ನ ಸಾರ್ವಜನಿಕರು ಕೊಟ್ಟಿದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿರುವುದು ವಿಪರ್ಯಾಸ. ಈ ಬಗ್ಗೆ ಕೆಲವು ಸಂಘಟನೆಗಳು ಹಾಗೂ ಎನ್ಜಿಒಗಳು ಹೋರಾಟ ಮಾಡಲು ಮುಂದಿನ ದಿನಗಳಲ್ಲಿ ಕಾರ್ಯತಂತ್ರ ರೂಪಿಸುತ್ತಿರುವುದು ಕಂಡುಬರುತ್ತಾ ಇದೆ. ಇಷ್ಟೊಂದು ರಾಜಾರೋಷವಾಗಿ ಒಂದು ಪುರಸಭಾ ಅಧ್ಯಕ್ಷನಾಗಿರುವ ಪದ್ಮನಾಭ ಅಲಿಯಾಸ್ ಪದ್ದಿ ಮತ್ತು ಅವರ ಪಾಲುದಾರರು ರಾಜಕೀಯ ವ್ಯಕ್ತಿಗಳ ಸಹಕಾರದಿಂದ ಇಷ್ಟೊಂದು ಅಕ್ರಮಗಳನ್ನು ಮಾಡಿದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿರುತ್ತಾರೆ. ಇಲ್ಲ ಅವ್ರಿಗೆ ಮೂಗು, ಅವ್ರಿಗೆ ಬಾಯಿ ಮಾತಿಲ್ಲ. ಅವ್ರ ಹತ್ರ ಈ ಥರ ಜಮೀನು ತಗೊಂಡ್ಬಿಟ್ಟು ಯಾಮಾರಿಸ್ಬಿಟ್ಟು ಸೈನ್ ಮಾಡಿಸ್ಕೊಂಡು ನಮ್ಮ ಟ್ಯಾಕ್ಟ್ರಿಗೆ ಅದಕ್ಕೆ ಇದಕ್ಕೆ ಬೇಕು ಅಂತ ತೊಗೊಂಡ್ಬಿಟ್ಟವ್ರೆ ಸ್ವಾಮಿ. ಅವ್ರನ್ನ ಬಾಯಿ ಮಾತಿಲ್ದಿರ ಎಲ್ಲಂದ್ರೆ ಅಲ್ಲಿ ಕರ್ಕೊಂಡೋಗೋದು, ಸೈನ್ ಮಾಡಿಸ್ಕೊಳೋದು ಆ ಥರ ಮಾಡ್ತಾರೆ ಸ್ವಾಮಿ. ಮಕ್ಕಳು 4 ಜನ ಅವರೇ. ಅವ್ರಿಗೆ ಮನೆ ಇಲ್ಲ, ತಿನ್ನೋಕೆ ಊಟ ಇಲ್ಲ ನಮಗೆ. ಸರಿ ನಾವು ಕೊಡ್ತೀವಿ, 2 ವರ್ಷದಲ್ಲಿ ಮಾಡಿದ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ದುಡ್ಡು ಇಲ್ಲ, ಏನೂ ಇಲ್ಲ. ಈ ಥರ ಮಾಡ್ತಾವ್ರೆ ಸರ್. ನಮ್ಮ ಜಮೀನು ಬಿಡಿಸ್ಕೊಡ್ಬೇಕು ಸರ್ ನೀವು. ಪಾಪ ವರದಿ ಆನಂದ್ ಕುಮಾರ್ ಅವರು, ರಾಜ್ಯ ವಿಶೇಷ ವರದಿಗಾರರು, K99 ಕನ್ನಡ ನ್ಯೂಸ್ ಚಾನೆಲ್, ಆನೇಕಲ್.